everyone, welcome back to my channel and welcome back to my fashion vlog. ಸೊ ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ನಾನು ಹೋಮ್ ಟೌನ್ ನಲ್ಲಿ ನಡೀತಿರೋ ಫ್ಯಾಷನ್ ಶೋಗೆ ನಾನು ಭಾಗವಹಿಸ್ತಿದ್ದೇನೆ. ಸೊ ನಮ್ ಜರ್ನಿ ಒನ್ ಟೀ ಜೊತೆ ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರಿಂದ ನಾವು ಹೊರಟಿದ್ದು ಮಂಗಳೂರು ತಣ್ಣೀರ್ಬಾವಿ ಬೀಚ್ಗೆ. ಸೊ ನಮ್ ಶೋ ನಡೀತಿರೋದು ತಣ್ಣೀರ್ಬಾವಿ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. ಸೊ ಈಗಾಗಲೇ ನಾನು ಆಲ್ರೆಡಿ ಬೆಂಗಳೂರು ಪಾಂಡಿಚೇರಿಲಿ ಶೋ ಮಾಡಿದ್ದೀನಿ, ಬಟ್ ಹೋಮ್ ಟೌನ್ ಅಲ್ಲಿ ಮಾಡ್ತಿರೋದು ಒಂಥರ ವಿಶೇಷ. ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದು ಈ ರೆಸಾರ್ಟ್ಗೆ. ರೆಸಾರ್ಟ್ ನೇಮ್ ನನಗಂತೂ ನೆನಪಿಲ್ಲ, ಬಟ್ ಇದು ಫುಲ್ ಬೀಚ್ ಎದುರಿಗೆ ಇತ್ತು. ಸಖತ್ ಅಂದ್ರೆ ಸಖತ್ ಆಗಿತ್ತು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನಮಗ್ ಸಿಕ್ಕಿದ್ದು ಟೆರೆಸ್ ರೂಮ್. ಅದು ಫುಲ್ ಬಿಸಿಲು, ತುಂಬಾನೇ ಗಾಳಿ ಬೀಸ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. ವೈಬ್, ಏರ್, ಫ್ರೆಶ್ ಏರ್, ಸನ್ಲೈಟ್, ಐ ಕಾಂಟ್ ಎಕ್ಸ್‌ಪ್ರೆಸ್ ದಿಸ್ ಫೀಲಿಂಗ್. ಅದು ಟೆರೆಸ್ ರೂಮ್. ನಿಜವಾಗ್ಲೂ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ಐ ಹ್ಯಾವ್ ಎವರ್ ಹ್ಯಾಡ್. ನೆಕ್ಸ್ಟ್ ಡೇ ಫಿಟ್ಟಿಂಗ್ಸ್ ಮತ್ತೆ ರಿಹರ್ಸಲ್‌ಗೆ ನಾವು ರೆಡಿ ಆದ್ವಿ. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಮುಖಕ್ಕೆ ಹೊಡಿತಿತ್ತು. ಸೊ ದಿಸ್ ಇಸ್ ಹೌ ಐ ಗಾಟ್ ರೆಡಿ. ನಮ್ಮ ಫಿಟ್ಟಿಂಗ್ ಸೆಷನ್ಸ್‌ಗೆ ನಾವು ರೆಡಿಯಾಗಿ ಹೊರಟ್ವಿ. ಸೊ ನಾಳೆ ನಮ್ಮ ಶೋ ನಡೀತಿದೆ. ಸೊ ಅದಕ್ಕಾಗಿ ಫಿಟ್ಟಿಂಗ್, ಕೊರಿಯೋಗ್ರಫಿ ಎಲ್ಲ ಹಿಂದಿನ ದಿನನೇ ಮಾಡಿದ್ರೆ ಬೆಸ್ಟ್. ಇವರು ನಮ್ಮ ಕೋಆರ್ಡಿನೇಟರ್ ಫಾರ್ ದ ಡೇ, ಮಿಸ್ ಕಾಶ್ ಅಂತ. ಸೊ ಅಲ್ಲೇ ರೆಸಾರ್ಟ್ ಹತ್ರ ಸ್ವಲ್ಪ ಪಿಕ್ಚರ್ಸ್ ಹಾಗೂ ವಿಡಿಯೋಸ್ ಎಲ್ಲ ತಗೊಂಡೆ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಬಿಸಿಲಿತ್ತು. ಸೊ ಎನಿವೇಸ್, ಕೂಲಿಂಗ್ ಗ್ಲಾಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ರೆಸಾರ್ಟಿಂದ ನಮ್ಮ ರಿಹರ್ಸಲ್ ಹಾಗೂ ಕೊರಿಯೋಗ್ರಫಿ ಸೆಷನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೊರಟ್ವಿ. ಸೊ ನಮ್ಮ ಶೋ ನಾಳೆ ಇದ್ದಿದ್ದು ತಣ್ಣೀರ್ಬಾವಿ ಬೀಚಲ್ಲಿ. ಹಾಗಾಗಿ ನಾವು ನಿಯರ್ ಬೈ ರೆಸಾರ್ಟಲ್ಲೇ ರೂಮ್ ತಗೊಂಡಿದ್ವಿ. ಆಸ್ ಯು ಕ್ಯಾನ್ ಸಿ ಆಲ್ರೆಡಿ ಎಲ್ಲ ರೆಡಿ ಆಗ್ತಾ ಇದೆ, ಸ್ಟಾಲ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಎಕ್ಸೈಟೆಡ್ ಫಾರ್ ಟುಮಾರೋ ಶೋ. ಸೊ ಎಲ್ಲ ಮಾಡೆಲ್ಸ್ ಆಲ್ರೆಡಿ ಬಂದಿದ್ರು ಫಿಟ್ಟಿಂಗ್ಸ್ ಆ್ಯಂಡ್ ಟ್ರೈನಿಂಗ್ ಸೆಷನ್ನಿಗೆ. ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್, ಸಂಕಲ್ಪ ಅಂಗಡಿ ಡಿಸೈನರ್. ನನಗಂತೂ ಈ ಔಟ್ಫಿಟ್ ತುಂಬ ಅಂದರೆ ತುಂಬಾನೇ ಇಷ್ಟ ಆಯಿತು. ಸಿಂಪಲ್ ಆಗಿದ್ರು ನನ್ನ ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇಟ್ ವಾಸ್ ಪರ್ಫೆಕ್ಟ್ಲಿ ಫಿಟ್ಟಿಂಗ್ ಮೀ. ದಿಸ್ ಇಸ್ ಹೌ ದ ಔಟ್ಫಿಟ್ ಲುಕ್ಡ್ ಆನ್ ಮೀ. ಆಸ್ ಯು ಕ್ಯಾನ್ ಸಿ ಐ ಆಮ್ ಇನ್ ಲವ್ ವಿತ್ ದಿಸ್ ಔಟ್ಫಿಟ್. ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ನಾವು ಬಂದಿದ್ದು ಲಂಚ್ ಮಾಡೋಕ್ಕೆ. ಲಂಚ್ ಮಾಡಿ ರಿಹರ್ಸಲ್ ಮತ್ತು ಕೊರಿಯೋಗ್ರಫಿ ಎಲ್ಲ ಸ್ಟಾರ್ಟ್ ಮಾಡಬೇಕಿತ್ತು, ಬಿಕಾಸ್ ಫಿಟ್ಟಿಂಗ್ಸ್ಗೆ ತುಂಬ ಟೈಮ್ ಆಯಿತು. ಲಂಚ್ ಮುಗಿಸಿ ನಾವು ಕೊರಿಯೋಗ್ರಫಿ ಸೆಷನಿಗೆ ಹೋದ್ವಿ. ಆಲ್ರೆಡಿ ರಿಹರ್ಸಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ದಿಸ್ ಇಸ್ ಹೌ ಮೈ ರಿಹರ್ಸಲ್ ವೆಂಟ್. ನಮ್ಮ ರಿಹರ್ಸಲ್ ಮುಗಿಯೋಷ್ಟರಲ್ಲೆಲ್ಲ ಸಂಜೆ ಆಗಿತ್ತು. ನಾವು ರೆಸಾರ್ಟ್ಗೆ ವಾಪಸ್ ಹೊರಟ್ವಿ. ಹಾಗೆ ಆನ್ ದ ವೇ ತಣ್ಣೀರ್ಬಾವಿ ಬೀಚ್ ಸಿಗುತ್ತಲ್ಲ, ಸ್ಟಾಲ್ಸ್ ಹಾಗೆ ನಾಳೆ ಸ್ಟೇಜ್ ಎಲ್ಲ ಹೇಗಿದೆ ನೋಡೋಣ ಅಂತ ನಾವು ಹೋದ್ವಿ. ಆಲ್ರೆಡಿ ಲೈಟಿಂಗ್, ಸ್ಟಾಲ್ಸ್ ಎಲ್ಲ ಸಖತ್ತಾಗಿತ್ತು. ನನಗಂತೂ ನೋಡಿ ತುಂಬಾನೇ ಖುಷಿ ಆಯಿತು. ಇಟ್ಸ್ ಮೈ ಫಸ್ಟ್ ಬೀಚ್ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ತುಂಬಾನೇ ಶಾಕ್ ಆಯಿತು, ಬಿಕಾಸ್ ಸ್ಟೇಜ್ ಇದ್ದಿದ್ದು ಕಂಪ್ಲೀಟ್ ಬೀಚ್ ಸೈಡಲ್ಲಿ. ತುಂಬಾನೇ ಚೆನ್ನಾಗಿರೋ ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ನೀವು ನೋಡ್ತಿರ್ಬೋದು, ಇದೇ ನಮ್ಮ ನಾಳೆ ಸ್ಟೇಜ್. ಇಲ್ಲೇ ನಾಳೆ ನಮ್ಮ ಫ್ಯಾಷನ್ ಶೋ ನಡೀತಿರೋದು. ಐ ಆಮ್ ವೆರಿ ವೆರಿ ಸೂಪರ್ ಎಕ್ಸೈಟೆಡ್. ಹಾಗೆ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೊರಟ್ವಿ. ಅಲ್ಲೇ ಕುಸ್ತಿ ನಡೀತಿತ್ತು. ನಾನಂತೂ ಫಸ್ಟ್ ಟೈಮ್ ರಿಯಲ್ ಕುಸ್ತಿನ ನೋಡಿದ್ದು. ಫೀಮೇಲ್ಸ್ ಥ್ರೋಬಾಲ್ ಮ್ಯಾಚ್ ಕೂಡ ನಡೀತಿತ್ತು. ಅದು ಚೆನ್ನಾಗಿತ್ತು ನೋಡೋದಕ್ಕೆ. ಅದು ನೈಟ್ ಟೈಮಲ್ಲಿ ಬೀಚ್ ಸೈಡಲ್ಲಿ ಥ್ರೋಬಾಲ್ ಅಂದರೆ ಮಜಾನೇ ಬೇರೆ. ಹಾಗೆ ನಾವು ಹೊರಟ್ವಿ ರಾತ್ರಿ ಊಟಕ್ಕೆ. ಇಟ್ ವಾಸ್ ಆಲ್ ಸೀ ಫುಡ್, ಕಂಪ್ಲೀಟ್ ಡಿಫ್ರೆಂಟ್ ಫಿಶ್, ಕೋರಿ ರೊಟ್ಟಿ, ಚಿಕನ್ ಸುಕ್ಕ, ಫಿಶ್ ಫ್ರೈ. ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇ ಶೋ ಡೇ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ದಿಸ್ ಇಸ್ ಹೌ ಐ ಗಾಟ್ ರೆಡಿ ಫಾರ್ ದ ಶೋ ಡೇ. ಸಿಂಪಲ್ ಬ್ಲ್ಯಾಕ್ ಕ್ರಾಪ್ ಟಾಪ್ ಆ್ಯಂಡ್ ಜೀನ್ಸ್. ಸೊ ನಾವು ರೆಸಾರ್ಟಿಂದ ಹೊರಟ್ವಿ ನಮ್ಮ ವೆನ್ಯೂಗೆ. ಆಲ್ರೆಡಿ ಎಲ್ಲ ಮಾಡೆಲ್ಸು ರೀಚ್ ಆಗಿದ್ರು. ಸೊ ಅಲ್ಲೇ ರಿಹರ್ಸಲ್ ಕೂಡ ಶುರು ಆಯಿತು. ರಿಹರ್ಸಲ್ ಎಲ್ಲ ಮುಗಿದ್ಮೇಲೆ ನಮ್ಮ ಮೇಕಪ್ ಸೆಷನ್ ಸ್ಟಾರ್ಟ್ ಆಯಿತು. ನಾವೆಲ್ಲ ಔಟ್ಫಿಟ್ಸ್ ಹಾಕ್ಕೊಂಡು ಮೇಕಪ್ಗೆ ಕೂತ್ಕೊಂಡ್ವಿ. ಟು ಬಿ ಹಾನೆಸ್ಟ್, ನನ್ನ ಮೇಕಪ್ ವಾಸ್ ಲೈಕ್ ಓಕೆ-ಇಶ್. ಸಿನ್ಸ್ ಇಟ್ ವಾಸ್ ಅ ರಾಜಸ್ಥಾನಿ ವೈಬ್ ಲುಕ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬೋಲ್ಡ್ ಕೈಂಡ್ ಆಫ್ ಮೇಕಪ್, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಮೇಕಪ್ ಮುಗಿದ್ಮೇಲೆ ನಾನು ಕೂತ್ಕೊಂಡಿದ್ದು ಹೇರ್ ಸ್ಟೈಲಿಂಗ್ಗೆ. ನಂಗೆ ಲಿಟ್ರಲಿ ಯಾವ ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಐಡಿಯಾನೇ ಬರ್ತಿರ್ಲಿಲ್ಲ. ಸೊ ಎವ್ರಿ ಟೈಮ್ ನಾನು ಸ್ಟ್ರೈಟ್ ಹೇರ್ಸ್ ಬಿಡ್ತಿದ್ದೆ. ಸೊ ದಿಸ್ ಟೈಮ್ ಐ ಚೂಸ್ ಟು ಕರ್ಲ್ ಮೈ ಹೇರ್. ಸೊ ಹೇರ್ ಸ್ಟೈಲಿಸ್ಟ್ ಹತ್ರ ನನ್ನ ಹೇರ್ಸ್ನ ಕರ್ಲ್ ಮಾಡಿಕೊಡಿ ಅಂತ ಅಂದೆ. ಜ್ಯುವೆಲ್ಸ್ ಎಲ್ಲ ಡಿಸೈನರೇ ತೊಗೊಬಂದಿದ್ರು. ಸೊ ದಿಸ್ ಈಸ್ ಕಂಪ್ಲೀಟ್ ರಾಜಸ್ಥಾನಿ ಲುಕ್. ಇದು ನನ್ನ ಸೆಕೆಂಡ್ ಔಟ್ಫಿಟ್. ಮತ್ತು ವಾಕ್ ವಿಡಿಯೋ ಕೂಡ ಸಿಕ್ತು, ಬಟ್ ನನ್ನ ಫಸ್ಟ್ ಔಟ್ಫಿಟ್ಟಲ್ಲಿ ವಾಕ್ ವಿಡಿಯೋ ನನಗೆ ಸಿಗಲಿಲ್ಲ.
It's a sad part, but that's okay. So this is my second outfit walk. ಶೋ ಮುಗಿದ್ಮೇಲೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಒಂದ್ಸರಿ ಸ್ಟಾಲ್ಸ್ನೆಲ್ಲ ನೋಡೋಣ ಅಂತ ನಾನು ವಾಕಿಂಗ್ ಬಂದೆ. ಇದಾದ್ಮೇಲೆ ರಿಟರ್ನ್ ರೆಸಾರ್ಟ್ಗೆ ಹೊರಟ್ವಿ. ಸೊ ನೆಕ್ಸ್ಟ್ ಡೇ ಎಲ್ಲ ರೆಡಿಯಾಗಿ ಮನೆಗೂ ಹೊರಟ್ವಿ. ಸೊ ಇದು ನನ್ನ ಫ್ಯಾಷನ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಬಾಯ್ ಬಾಯ್.